ಗಿರ್ಜಿಂಬೆ ಗಿರ್ಜಿಂಬೆ ಮಂಜಕ್ಕ ಬಾ. ಯಾಕೆ ಬಂದಿದ್ದೆ? ಯಾಕಣಮ್ಮ ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೆ ಬಂದು ಏನೋ ನಾನು ನಮ್ಮ ಹುಡುಗ ಹೇಳೋಣ ನಿನಗೆ ಅಂತೇಳಿ ಬಂದು ಏನೋ ಮಾತಾಡಬೇಕಾಯ್ತು. ಅದಕ್ಕೆ ಬಂದ್ವಿ ಕಣಮ್ಮ. ಹಸಿ ಕಳಿಸೆ ಈ ಗಿರ್ಜಿಂಬೆ ಇವಳ ಮನೆ ಬಾಗಿಲಿ ಬಿಡ್ಕಬೇಡ. ಇವಳದು ಹೆಂಗೆ ಇಲ್ಲಿ ಬಂದವಳೆ. ಏಯ್ ಮಂಜಿ ಹೋಗೆ ಆಚಿಕ್ಕೆ. ನಮ್ಮ ಮಗಳ ಮನೆಯಕ್ಕೆ ನೀನು ಕಾಲಿಕ್ಕಿದಿ ಅಂದ್ರೆ ಸರಿಯಾಗೋದಿಲ್ಲ. ಯಾಕೆ ಬರೋದು ನೀನು? ನಡಿ ಆಚಿಕ್ಕೆ. ನೋಡಿ ಗಿರ್ಜಿಂಬೆ, ನಿಮ್ಮ ಅಮ್ಮ ಏನು ಮಾತಾಡಿ ಕೇಳಬೇಡ. ನಾನು ಇದ್ದಿದ್ದಂಗೆ ಹೇಳೋಕೆ ಬಂದಿದ್ದೀನಿ. ಯಾಕಂದರೆ ವಾಣಿ ವಿಚಾರ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ವಾಣಿನೂ ನಮ್ಮ ಹುಡುಗ ತುಂಬ ಇಷ್ಟಪಟ್ಟವ್ರೆ. ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ ವಾಣಿನ. ಈಗ ನಿನ್ನ ಮಗ್ಗೆ ನೀನೇನೋ ಹೆಣ್ಣು ಕೇಳೋಕ್ಕೋ ಇದ್ದಂತೆ ಆ ಹುಡುಗಿ ಬಂದು ನಮ್ಮ ಮತ್ತೆ ಬಂದು ನನ್ನ ಹತ್ರ ಗೋಳಾಡ್ತಿತ್ತು. ನಮ್ಮ ಮತ್ತೆ ಬಂದು ಹೆಣ್ಣು ಕೇಳ್ತಾ ಇದ್ದೆ. ನನಗೂ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಆದರೆ ರಘುನೇ ಮದುವೆ ಆಗೋದು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಯಾಮ ಕೈಕೊಂಡು ಬಂದಿದ್ರೆ ಈ ಮಾತು ಹೇಳಕ್ಕೆ ನಮ್ಮ ಮನೆ ಬಾಗಿಲಿಗೆ ಇನ್ನೂ ಬಂದು ಹಿಂಗೆ ಹೇಳ್ತಾ ಇದ್ರಲ್ಲ ಗೊತ್ತಾಗಲ್ವೇ? ಏಯ್ ರಘು, ನಾನು ಅವತ್ತೇ ಹೇಳಿದ್ದೀನಿ ನೀನು ಹಿಂಗೆಲ್ಲ ಮಾಡಬೇಡ, ನೀನು ಸುಮ್ಮನೆ ಇದ್ಬಿಡು, ನಿನ್ನ ಪಾಡಿಗೆ ನೀನು ಇರು ಅಂತೇಳಿ ನಾನು ಅವತ್ತೇ ಹೇಳಿ ಬಂದಿದ್ದೀನಿ ಕಣ. ನಾನು ನಿನಗೆ ಈಗ ನನಗೇನು ದೊಡ್ಡದಲ್ಲ ಅವಳನ್ನ ಕರ್ಕೊಂಡೋಗಿ ಮದುವೆ ಆಗೋದು. ಸುಮ್ಮನೆ ಈಗ ನೀವು ಆ ಹುಡುಗಿನ ಬಲವಂತ ಮಾಡೋದು ಅದೆಲ್ಲ ಚೆನ್ನಾಗಿರೋದಿಲ್ಲ. ಅವರಮ್ಮ ಹುಡುಗಿ ಹೊಡಿಯೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ನೋಡೋಕ್ಕಾಗಲ್ಲ ನನ್ನ ಕಣ್ಣಿಂದನ. ಅದಕ್ಕೇ ನಾವು ಡೈರೆಕ್ಟಾಗಿ ನಿಮಗೆ ಹೇಳಕ್ಕೆ ಬಂದಿದ್ದೀವಿ. ಗಿರ್ಜಿಂಬೆ ಅಕ್ಕ, ನಿನಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ವಾಣಿ ತುಂಬ ಇಷ್ಟಪಟ್ಟಿದ್ದೀವಿ. ನಮ್ಮಿಬ್ಬರನ್ನು ದೂರ ಮಾಡಬೇಡ. ಅವಳು ನೀವು ಬಲವಂತ ಮಾಡಿ ಮದುವೆ ಮಾಡಿಕೊಂಡ್ರು ಅವಳು ನಿಮ್ಮ ಹತ್ರ ಸಂತೋಷವಾಗಿ ಖುಷಿಯಾಗಿರೋದಿಲ್ಲ. ಯಾಕಂದರೆ ನನಗೆ ಅವಳು ತುಂಬ ಇಷ್ಟಪಟ್ಟಿದ್ದಾಳೆ. ಅದಕ್ಕಾಗಿ ತುಂಬ ಇಷ್ಟಪಟ್ಟಿರೋದ್ರಿಂದ ನಾವು ಕೇಳೋದಕ್ಕೆ ಬಂದಿದ್ದೀವಿ. ಇದ್ದಿದ್ದಂಗೆ ಹೇಳೋದಕ್ಕೆ ಬಂದಿದ್ದೀವಿ. ನೀವು ಮದುವೆ ಮಾಡ್ಕೊತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳೋಕೆ ಬಂದಿರೋದು ಅಕ್ಕ. ನಾನು ಭಾಳ ಆಸೆಗಿದ್ದೆ ನನ್ನ ತಮ್ಮನ ಮಗಳನ್ನ ಮದುವೆ ಮಾಡ್ಕೋಬೇಕು, ನಮಗೂ ತವ್ರ ಮನೆ ಅಂತ ಹೇಳಿ ನನಗೂ ಭಾಳ ಆಸೆ ಇತ್ತು. ನಾವಿವತ್ತು ನಮ್ಮಣ್ಣ ತಮ್ಮಗಳು ನನ್ನ ಕಷ್ಟ ಅವ್ರು ನೋಡ್ಯವ್ರೆ, ಅವ್ರ ಕಷ್ಟ ನಾನು ನೋಡಿದ್ದೀನಿ. ಇವತ್ತು ನಾವು ಎಂಥ ಚೆನ್ನಾಗಿದ್ವಿ. ನಮ್ಮ ಮಧ್ಯೆ ನೀವು ಬಂದುಬಿಟ್ರಲ್ಲ, ನೀವು ಬಂದು ನಮ್ಮ ಮನೆಗೆ ಇವತ್ತು ಇಂಥದ್ದೆಲ್ಲ ತರ ತಿಳಿ ತಂದಿಕ್ಬಾರ್ದು. ಇನ್ನೂ ಯಾಮಕ್ಕ ಇಟ್ಕೊಂಡು ಹೇಳಕ್ಕೆ ಬಂದಿದ್ದೀನಿ ಮಂಜಕಾಯಿ ನೀನು. ಇಲ್ಲ ಅಕ್ಕ, ಏನೇ ಆದರೂ ಸರಿ, ತಪ್ಪು ಮಾಡಿದವ್ರು ಯಾರೂ ಇಲ್ಲ. ಮದುವೆ ಆದಮೇಲೆ ಅವರೆಲ್ಲ ಬುದ್ಧಿ ಕಲ್ತ್ಕೊಂತಾರೆ. ನಾನಂತೂ ನಮ್ಮ ಅನಿಲನ ಮಗಳನ್ನ ವಾಣಿನ ಮದುವೆ ಮಾಡ್ಕೊಂತೀನಿ. ಅವರೆಲ್ಲ ಸರಿ ಹೋಗ್ತಾರೆ ಮದುವೆ ಆದಮೇಲೆ ಅಷ್ಟೇ. ನೋಡು, ಒಳ್ಳೆ ಮಾತನಾಗ ಹೇಳಕ್ಕೆ ಬಂದ್ರೂ ಇವ್ರಿಗೇನು ಅರ್ಥ ಆಗ್ತಾ ಇಲ್ಲ. ಎಷ್ಟು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀವಿ ಅಲ್ಲ, ಇವ್ರಿಗೇನು ಅರ್ಥ ಆಗುತ್ತೋ ಇಲ್ವೋ? ಅರ್ಥ ಆಗೋರಾಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಇವರು. ಅದೇ ಮತ್ತೆ ನಾವೇನೋ ಹೇಳೋಣ ಅಂತ ಬಂದರೆ ಇವಳು ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ಅಲ್ಲ ಗಿರ್ಜಿಂಬೆ, ನೀನು ತಿಳಿದಾಳಾಗಿದ್ರೆ ನೀನು ಹಿಂಗೆ ಮಾತಾಡ್ತಿದ್ದೆ. ಬಿಡು, ಏನೋ ಅವಳು ಇಷ್ಟಪಟ್ಟಿರೋರನ್ನೇ ಆಗಿ ಸಂತೋಷವಾಗಿರಲಿ ಹೇಳು ಅಂತ ಹೇಳೋರು. ಹಿಂಗೆ ಮಾತಾಡ್ತಿರ್ಲಿಲ್ಲ ಯಾರೂ. ಯಾಕೆ ನೀವು ಹೇಳಿರೋದು ಒಪ್ಕೋಬೇಕು? ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಅಲ್ಲೇನೆ. ಆ ವಿಚಾರನೇ ಎಲ್ಲ ಮಾತಾಡ್ಕೊಂಡು ನಾವೆಲ್ಲ ಅಲ್ಲೇ ತೀರ್ಮಾನ ತಗೊಂಡಿದ್ದೀವಿ. ಮದುವೆ ಆದಮೇಲೆ ಅವಳೆಲ್ಲ ಸರಿ ಹೋಗ್ತಾಳೆ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡ್ಕೊಂಡು ಮದುವೆ ಆದಮೇಲೆ ಅವರೆಲ್ಲ ಚೆನ್ನಾಗಿರ್ತಾರೆ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಾವು ಮದುವೆ ಮಾಡಿದ್ದೆ. ಅದು ಹೆಂಗೆ ಮದುವೆ ಮಾಡ್ಕೊಂತೀಯ ನಾನು ನೋಡ್ತೀನಿ ಕಣೆ. ಅವತ್ತೇ ಹೇಳಿದ್ದೀನಿ ನಾನು ಇವನಿಗೆ. ಅವನು ಬಂದು ಅವತ್ತೇ ಹೇಳ್ದ ನನ್ನ ಹತ್ರ, ನಾನು ಇಷ್ಟಪಟ್ಟಿರೋ ಹುಡುಗಿ ಕಣೋ ಅಂತೇಳಿ ಏನೇನೋ ಹೇಳಕ್ಕೆ ಬಂದ. ನೀನು ಇಷ್ಟಪಟ್ಟಿದ್ರೆ ನನಗೇನು ಅದೆಲ್ಲ ಏನಿಲ್ಲ. ನಮ್ಮಮ್ಮ ಒಟ್ಟಿನಲ್ಲಿ ಯಾರು ನಾಗೋ ಅಂತೈತೋ ಅವ್ರನ್ನ ಮದುವೆ ಆಗೋದಷ್ಟೇ. ನೀನು ಅವೆಲ್ಲ ಹೇಳ್ಬೇಕಾಗಿಲ್ಲ. ಸುಮ್ಮನೆ ಹುಟ್ಟಿಸ್ಕೊಂಡಾದ್ರೂ ಹೇಳೋ ಅಂಥವ್ರು ಇವರು. ಹುಟ್ಟಿಸ್ಕೊಂಡು ಮಾತಾಡ್ತಾರೆ ಅಂಥವ್ರು ಇವರು. ಹುಟ್ಟಿಸ್ಕೊಂಡಅದು ಹೆಂಗೆ ಮಾತಾಡೋಕ್ಕಾಗುತ್ತೆ? ಮುಚ್ಚ ಬಾಯಿ. ನಾವ್ಯಾಕೆ ಹುಟ್ಟಿಸ್ಕೊಂಡು ಮಾತಾಡೋಕೆ ಹೋಗೋಣ? ನಾವು ಇದ್ದಿದ್ದಂಗೆ ಹೇಳಕ್ಕೆ ಬಂದಿರೋದು. ನನ್ನ ಮಗುಗೆ ಮದುವೆ ಮಾಡ್ಕೊಂತೀವಿ ವಾಣಿನ ಅಂತ ಹೇಳಕ್ಕೆ ಬಂದಿರೋದು. ಏನು ಅಧಿಕಾರ ಐತೆ? ನಮ್ಮ ಅಣ್ಣನ ಮಗಳು ಅಂತ ಇವತ್ತು ನಾನು ಮದುವೆ ಮಾಡ್ಕೋಬೇಕು ಅಂತ ಭಾಳ ಆಸೆಗಿದ್ದೀನಿ. ನನಗಿನ್ನೂ ಅಧಿಕಾರ ಐತೆ, ನಿನಗೇನು ಅಧಿಕಾರ ಇಲ್ಲ. ನೀನು ಕೇಳೋ ಅಂಥದ್ದೇನಿಲ್ಲ, ನಿನಗೇನು ಅಧಿಕಾರ ಇಲ್ಲ. ನೀನು ಇವತ್ತು ಇಷ್ಟು ಜೋರು ಮಾಡಿ ನಾನು ಮದುವೆ ಮಾಡ್ಕೊತೀನಿ ಅಂತ ನೀನು ಕೇಳೋ ಅಂಥ ಅಧಿಕಾರನೇ ಇಲ್ಲ ನಿನಗೆ. ನೀನು ಏನಿದ್ರು ನಿಂದೇನೈತೆ ನೀನು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋದು ಕಲಿ ಅಷ್ಟೇ. ನೀನು ಇಲ್ಲಡೋ ಎಷ್ಟಾದರೂ ನಮ್ಮ ಹತ್ರ ಗಾಂಚಲಿ ಮಾಡೋಕ್ಕೆ ಬಂದರೆ ಸರಿ ಹೋಗೋದಿಲ್ಲ. ನಾವು ಏನಿದ್ರು ನಮ್ಮ ಅಣ್ಣನ ಮಗಳನ್ನ ನಾನು ಮದುವೆ ಮಾಡ್ಕೊತೀನಿ. ನಾವು ಅವರು ಚೆನ್ನಾಗಿರ್ತೀವಿ. ಅವಳನ್ನ ಹೆಂಗೆ ಕಾಪುರ ಮಾಡಿಸ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ಅವಳು ನಿಮ್ಮನ್ನು ಮರ್ತ್ಕೊಂಡು ಅವಳು ತಪ್ಪು ಮಾಡಿರ್ಬೋದು ಅಂತ ವಯಸ್ಸಿನಾಗ ಎಲ್ಲರಿಗೂ ಹಾಗೆ ಆಗುತ್ತೆ. ಮದುವೆ ಆದಮೇಲೆ ಅವರು ಸರಿ ಮಾಡ್ಕೊತಾರೆ. ಅವರೆಲ್ಲ ಚೆನ್ನಾಗಿತ್ಕೊಂಡು ಹೋಗ್ತಾರೆ. ತಡಿ ನೋಡಿ, ಮತ್ತು ನಿನ್ನ ಕಣ್ಣೆದ್ರಿಗೇ ಮದುವೆ ಮಾಡ್ತೀನಿ. ನನ್ನ ಮಗುಗೂ ನಮ್ಮ ಅಣ್ಣನ ಮಗಳಿಗೂ ಮದುವೆ ಮಾಡಿ ಚೆನ್ನಾಗಿರೋ ಥರ ಮಾಡೇ ಮಾಡ್ತೀನಿ. ಸುಮ್ಮನೆ ನೋಡಿ ಇವರು ಏನಪ್ಪ, ಇನ್ನೊಬ್ರು ಯಾರಾದರೂ ಆಗಿದ್ರೆ ಅಯ್ಯೋ ಈ ರೀತಿ ಕೆಲಸ ಮಾಡ್ತಾ ಇದ್ದಾಳಲ್ಲ ಇವಳು, ಹೆಂಗೆ ನಾವು ಮದುವೆ ಮಾಡ್ಕೊಂಬನ ಅಂತ ಯೋಚನೆ ಮಾಡೋರು. ಅದು ಬಿಟ್ಟು ಯೋಚನೆ ಮಾಡ್ದಲ್ಲ ಯಾಕೆ ಇವರು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ. ಅಯ್ಯೋ ದೇವ್ರು, ಇವ್ರಿಗೆ ಏನು ಹೇಳಬೇಕು ಏನೋ. ಅಲ್ಲ ಇವ್ರಿಗೇನು ಅರ್ಥ ಆಗುತ್ತೆ ಅನ್ನೋನೇ ಇಲ್ಲ ಅಂಬನಿ. ನಾವು ಇಷ್ಟೊಂದೆಲ್ಲ ಹೇಳಕ್ಕೆ ಬಂದ್ರೂ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ. ಅಯ್ಯೋ, ಯಾರು ಈ ರೀತಿ ಮಾಡಲ್ಲ. ಯಾಕೆ ಹೇಳಕ್ಕೆ ಬಂದಿದ್ದೀಯ ನೋಡಿ ಆಸಿಕೆ? ಉಂಟು, ನನ್ನ ಮೊಮ್ಮಗಳುಂಟು, ನನ್ನ ಮೊಮ್ಮಗುಂಟು, ನನ್ನ ಮಗಳುಂಟು, ನನ್ನ ಮಗುಂಟು. ನೀವೆಲ್ಲ ಇದಕ್ಕೆ ತಲೆ ಹಾಕೋ ಅಂಥದ್ದೇನಿಲ್ಲ. ನಾವಾಯಿತು ನಮ್ಮ ಕೆಲಸ ಆಯಿತು ಅಮ್ಮಂಗೆ ನಾವು ಒಯ್ದೀವಿ. ನೀವು ಇದಕ್ಕೆ ತಲೆ ಹಾಕೋ ಅಂಥ ಯೋಗ್ಯತೆ ಇಲ್ಲ ನಿಮಗೆ. ಅಧಿಕಾರ ಇಲ್ಲ. ಇಲ್ಲಿ ಬಂದು ಮಾತಾಡೋ ಅಂಥದ್ದು ಹೇಳೋ ಅಂಥದ್ದೇನಿಲ್ಲ. ಏನು ಅಧಿಕಾರ ಐತೆ ಅಮ್ಮಂಗೆ ಹೇಳಕ್ಕೆ ಬಂದವಳು. ನನ್ನ ಮಗಳು ಬಂದು ನಿನಗೆ ಹೇಳಿರಿ, ನಮ್ಮ ಅಣ್ಣನ ಮಗಳು ನಾನು ಮದುವೆ ಮಾಡ್ಕೋಬೇಕು, ನಿನ್ನ ಮಗುಗೆ ಹೇಳು ಸುಮ್ಮನಿರಕ್ಕೆ ಅಂತೇಳಿ ನನ್ನ ಮಗಳು ನಿನ್ನ ಮನೆಗೆ ಬಂದು ಹೇಳೋ ಅಂಥ ಅಧಿಕಾರ ಐತೆ. ನೀನು ನನ್ನ ಮಗಳು ಮನೆಗೆ ಬಂದು ನಿಮ್ಮ ಅಣ್ಣನ ಮಗಳು ನೀನು ಮದುವೆ ಮಾಡ್ಕೋಬೇಡ ಅಂತ ಹೇಳೋ ಅಧಿಕಾರ ನಿನಗಿಲ್ಲ.
ಇದ್ದಿದ್ದಂಗೆ ಹೇಳಕ್ಕೆ ಬಂದಿದ್ದೀವಿ. ನೀವಂತೂ ಮದುವೆ ಮಾಡ್ಕೊಂಡ್ರೆ ಅವಳಂತೂ ಸಂತೋಷವಾಗಿ ಇರೋದಿಲ್ಲ. ಇದು ಎರಡರಕ್ಕೊಂದು ಆಗುತ್ತೆ ಅಷ್ಟೇ. ಇಲ್ಲಿ ಕೈ ಬಿಟ್ಟು ನಿಮ್ಮ ಪಾಡಿಗೆ ನೀವು ಇರ್ರಿ. ನಾನು ಅವಳು ಮದುವೆ ಆಗಿದ್ದೆ. ನೀನು ನಮ್ಮನೆ ಬಾಕ್ಲಕ್ಕೆ ಬಂದು ಹೇಳೋ ಅಂತ ಅಧಿಕಾರ ಇಲ್ಲ. ನಡಿ ಆಸಿಕೆ ನಡಿಯೋ, ಗೊತ್ತೈತೆ ನಮ್ಗೆ ಹೆಂಗೆ ಮಾಡ್ಬೇಕು ಅಂತ ಅವಳನ್ನ. ಇಲ್ಲಡು, ಇವನು ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಗೆಜ್ಜೆ ಮಗು ಮಾಡ್ಕೊಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಗಾಡಿಗಾದ್ರೂ ಕೊಡ್ತೀವಿ ಹೊರ್ತು ನಿನ್ನಂತ ನಾಯಿ ಕೊಡಲ್ವೋ ನಾವು? ಕೊಡಲ್ಲ ಕಣೆ, ನಿನ್ನಂತವ್ರಿಗೆಲ್ಲ ಕೊಡಲ್ಲ ನಾವು ನನ್ನ ಮೊಮ್ಮಗಳನ್ನ. ನೋಡಿ ನೀವು ಹೆಂಗೆ ಹೇಳ್ತಾ ಇದ್ದೀರಾ? ನಮ್ಗೇನು ಕಮ್ಮಿ ಆಗೈತೆ? ನಾವು ಮನೆ ಕಡೆಗೆ ಸೆನಕ ಇದ್ದೀವಿ, ನಮ್ಮ ಹುಡುಗನೂ ಸೆನಕ್ ದುಡಿತಾನೆ. ಏನು ಇಷ್ಟಪಟ್ಟವ್ರೆ ಅಂತ ನಾನು ಮದುವೆ ಮಾಡೋಣ ಅಂತ ಕೇಳಿದ್ರೆ ನೀವು ಹೆಂಗೆ ಮಾತಾಡ್ತೀರಿ ನೋಡು. ಅಲ್ಲ ಕಣ್ಗಿಡ್ಜಿಂಬೆ, ನಿಮ್ಮ ಅಮ್ಮಗಂತೂ ತಿಳಿಯಲ್ಲ ಅಂದ್ರೆ ನಿನ್ಗನ ತಿಳಿಯಲ್ವೇನೆ? ಅಮ್ಮಗೆ ಯಾಕೆ ತಿಳಿಯಲ್ಲ? ನಿನಗೆ ತಿಳಿಯಲ್ಲ, ನಮ್ಮ ಅಮ್ಮಗೆ ತಿಳಿಯಲ್ಲ ಅಂತ ಅನ್ಬೇಡ ನೀನು. ಯಾಕೆ? ಏನು ಬಂದು ನಿನ್ನ ತಲೆ ಕಿತ್ತೈದ್ನೇ ತಿಳಿಯಲ್ಲ ಅಂಬಕ್ಕೆ? ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ. ಇವೆಲ್ಲ ನಿನ್ನ ನಡೆಸ್ಬೇಡ. ಇದೆಲ್ಲನ ನನ್ನ ಮಗ ಸುಳ್ಳು ಹೇಳಿ ಆ ವಾಣಿಂತಾಗೆ ಉಪ್ಪಿಸಿರೋದಕ್ಕೆ ಅದು ಒಪ್ಕೊಂಡೈತೆ. ಇವನು ಬಂಡವಾಳ ಇನ್ನೂ ಗೊತ್ತಿಲ್ಲ ವಾಣಿಗೆ. ಇವನು ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತೀನಿ ಅಷ್ಟೇ. ಇವನೆಂತ ನನ್ನ ಮಗ ಅದೆಲ್ಲ ಅವಳಿಗೆ ಗೊತ್ತಿಲ್ಲ. ಇಲ್ಲೋದೆಲ್ಲ ಡೂಪ್ ಹೇಳ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಸುಮ್ಮನೆ ಇಲ್ಲೂ ಸಲೋದೆಲ್ಲ ಹುಟ್ಟಿಸ್ಕೊಂಡು ಅವಳ ಹತ್ರ ಹೇಳಿ ಇವನ ಬಗ್ಗೆ ಇವನು ಹಂಗೆ ಮೆರೆಯೋಕ್ಕೆ ನಿಲ್ಲೋದೆಲ್ಲ ಹೇಳಿದಾನೆ. ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿ ಇವತ್ತು ಮದುವೆ ಆಗ್ತಾ ಇರೋದು. ಇವನು ಪ್ರೀತಿಸ್ತಾ ಇರೋದು, ಮದುವೆ ಆಗ್ತಾ ಇರೋದು ಅಂತೀನಿ ನಾನು. ಅದಕ್ಕೆ ಗೊತ್ತಾಗಬೇಕಲ್ಲ ಸ್ವಾಡುಗೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ಯಾತು ತಿಳಿಯಲ್ಲ ಬಿಡ್ಕೊಂಬಲ್ಲಿ ಸುಮ್ಮನೆ ಮಾತಾಡುತ್ತೆ. ಅಮ್ಮ ಸರಿಯಾಗಿ ಹೇಳವಳೆ, ಹಸಿ ಕಳ್ಸಲ್ಲ. ಅದು ಹೆಂಗೆ ಮದುವೆ ಮಾಡ್ಕೊಂತೀಯ ಮಾಡ್ಕೇಳ ನೋಡೋಣ. ಮಾಡ್ಕೊಂತೇವ ಇಲ್ಲ ನೋಡ್ತಾ ಇರು. ನನ್ನ ಮಗ್ಗೆ ಮದುವೆ ಮಾಡ್ಕೊಂಬದ ವಾಣಿನ ಆರಾಮ. ಇವ್ರಿಗೆ ಏನೋ ಹೇಳಿರೆ ಹುಡುಗಿ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಅವ್ರನ್ನೇ ಮದುವೆ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದ್ದೆ. ಅಲ್ಲ ಈ ಅಕ್ಕಯ್ಯನ ಗೊತ್ತಾಗುತ್ತೆ, ಈಗ ಜಿಂಬೇಕು ಅಂತ ಹೇಳಕ್ ಬಂದ್ರೆ ಈ ಅಕ್ಕನ ಹಂಗೆ ಮಾತಾಡುತ್ತೆ. ನೋಡಿ ಹೆಂಗೆ ಎಷ್ಟು ಧೈರ್ಯವಾಗಿ ಹೆಂಗೆ ಹೇಳಕ್ ಬಂದವ್ರೆ. ಮುಗಿದ್ ಕಳ್ಸಿದ್ಕೆ ಸುಮ್ಕಾದ್ರು ನೋಡು. ಅಲ್ಲ ನೋಡಿ ಹೆಂಗೆ ಹೇಳಕ್ ಬಂದವ್ರು ನೋಡಮ್ಮ. ಇಲ್ಲದೆಲ್ಲ ಬುಗ್ಗಿ ಹೇಳೋನಿ, ಆಡ್ ದುಡಿತೀನಿ, ಹಿಡ್ದು ದುಡಿತೀನಿ, 1 ಲಕ್ಷ ದುಡಿತೀನಿ, 2 ಲಕ್ಷ ದುಡಿತೀನಿ ಅಂತ. ಅವಳಂತೂ ಬಾಪ್ ಸರ್ಕೊಂಡು ಹೇಳ್ತಾಳ್ಕೊಂಡು ಗಿರ್ಜಿಂಬೆ ಕೇಳೋದು. ಅವಳು ಒಪ್ಸಿಯ ಮಾಡ್ಕೋಬೇಕು ಕಣಮ್ಮ, ಒಪ್ಸಾನ. ಈಗ ಮದುವೆ ಆಗಮ್ಮ ಅಂತ ನಾನು ಹೇಳ್ತೀನಿ, ಅವ್ನು ಒಳ್ಳೆನಲ್ಲ, ಅವ್ನು ನೆಚ್ಕೊಂಡು ಹೋಗ್ಬೇಡ ಅಂತ ನಾವು ಈಗ ಅವಳಂತೆ ಆಡೋಕ್ಕೆ ಬಿಡಬಾರ್ದು. ಯಾಕಂದರೆ ಇವಳು ಏನೋ ದುಡುಕ್ತಾಳೆ ಅಂತೇಳಿ ಇದಕ್ಕೆ ನಾವು ಇವಾಗ ಸುಮ್ಮನೆ ಆಗ್ಬಿಟ್ರೆ ಅವಳ ಅವಳ ಜೀವನ ಇನ್ನೊಂದು ಎಷ್ಟು ಇರುತ್ತೆ. ಇಲ್ಲಿಗೆ ನಾವು ಕೈ ಬಿಟ್ಟರೆ ಆಗಲ್ಲ. ನಾವು ಹೇಳ್ಬೇಕು ಅವಳಿಗೆ ಅರಿವಿಂದನ. ಈಗಳಮ್ಮ ಅವರು ಹಂಗೆ ಹಿಂಗೆ ಎಲ್ಲ ಸುಳ್ಳು ಹೇಳಿದಾರೆ ಅಂತ ಎಲ್ಲನ ಅವಳಿಗೆ ಗೊತ್ತಾಗಂಗೆ ಹೇಳ್ಬೇಕು. ಹೇಳಿ ಎಲ್ಲ ನಿಧಾನವಾಗಿ ನನ್ನ ಮಗನ ಮದುವೆ ಆಗಮ್ಮ, ಚೆನ್ನಾಗಿರ್ತಿ ಅಂತ ನಾನೆಲ್ಲ ಒಪ್ಪಿಸ್ತೀನಿ, ಸುಮ್ಮನಿರ ಅವಳನ್ನ. ಹಂಗೆ ಒಪ್ಪಲಿಲ್ಲ ಅಂದ್ರೆ ಸುಮ್ಮನೆ ಆಗ್ಲೇಳು ಬಿಡಮ್ಮ ಅಂತ. ಒಟ್ಟು ಯಾರು ತಲೆ ಕೆಡಿಸ್ಕೊಂತಾರೆ? ನೀವು ಯಾಕೆ ತಲೆ ಕೆಡಿಸ್ಕೊಂತೀರ? ಪಾಪ ನೀನು ಮದುವೆ ಆಗಿಲ್ಲ ಅಂದ್ರೂ ಬೇರೆ ಕಡೆಗಾದ್ರೂ ಕೊಡೋಣ, ಈ ನನ್ನ ಮಕ್ಳಿಗೆ ಮಾತ್ರ ಕೊಡಬಾರ್ದು. ಇವಳು ಎಂತಾಳು ಮಂಜಿ, ಸಿಕ್ಬಿಟ್ರೆ ಹಿಡಿಯೋಕ್ಕಾಗಲಿ ಇವಳನ್ನ. ಇವಳು ಎಂತಾಳು ಆಸೆ ಸಿಗುತ್ತೆ ಅಂತಲೇ ಮಾಡ್ಕೊಂಬಕ್ಕ ಕಾಯ್ತಿರ್ತಾಳೆ. ಎಲ್ಲ ರೊಮ್ಮೆ ಹಾಕಿಕೊಂಡವ್ರೆ ಗಂಟ ಸಿಗುತ್ತೆ ಅಂತಲೇ ಕಾತ್ಕೊಂಡಿದ್ದಾಳೆ. ಇವ್ರಿಗೆ ಮಾತ್ರ ಕೊಡಲ್ಲ. ನಾ ಯಾರಿಗೆ ಕೊಟ್ರು ನನ್ನ ಮೊಮ್ಮಗಳನ್ನ. ನೋಡೋಣ ಇನ್ನು ಹೋಗಿ ಮಾತಾಡೋಣ. ಅಣ್ಣ ಬರ್ತಾನಂತೆ, ಅಣ್ಣ ಬರಲಿ. ಈಗ ಅಮ್ಮ ಹಿಂಗೆ ಮಾಡಬೇಡ ಅಂತ ಒಳ್ಳೆ ಮಾತನ್ನ ಕುಂಡ್ರಿಸ್ಕೊಂಡು ಯಾಕೆ ಹಿಂಗೆ ಮಾಡ್ತೀಯ ಅಂತೇಳಿ ಎಲ್ಲ ಬುದ್ಧಿ ಹೇಳೋಣ. ನೋಡೋಣ ಅದೆಲ್ಲ ಅವಳ ಬಾಯಿಗೆ ಏನು ಬರುತ್ತೆ ಅಂತೇಳಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮನೆಗೆ ಬಂದು ಎಲ್ಲ ವಿಷಯ ಹೇಳ್ತಾ ಇದ್ದಾನೆ ಇವನು. ಇರೋಗೋನು ಈ ಮಂಜಾಕ ಇಬ್ರು ನಿನ್ನ ಮಗ್ಗೆ ಮದುವೆ ಮಾಡ್ಕೊಬಿಡ್ರಿ, ನಾವು ಮದುವೆ ಮಾಡ್ಕೊಂತೀವಿ ಅಂತ ಹೇಳಕ್ಕೆ ಬಂದಾರೆ. ನಾವು ಅದಕ್ಕೆ ಇವ್ರಿಗಂತೂ ಕೊಡ್ಸಲ್ಲ. ನನ್ನ ಮಗನ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಡಿಸಿದ್ರು ಈ ನನ್ನ ಮಗನ ಬಿಟ್ಟು ಬೇರೆಯವ್ರಿಗೆ ಕೊಡಿಸ್ತೀನಿ ಹೊರ್ತು ಇಂಥ ನನ್ನ ಮಕ್ಳಿಗೆ ಮಾತ್ರ ಅವಳ ಜೀವನ ಹಾಳು ಮಾಡೋಕ್ಕೆ ತಯಾರಿಲ್ಲ ನಾನು. ನನಗೆ ಗೊತ್ತೈತಿ ಇವ್ರು ಹೆಂಗೆ ಏನು ಅಂತೇಳಿ. ದೊರೆ ಬುಗ್ಗು ಅಲ್ಲಿ 20,000 ದುಡಿದ್ರು ಲಕ್ಷ ದುಡಿತೀವಿ ಅಂತ ಹೇಳ್ಕೊಂತಾರೆ ಅಂತಾರೆ ಇವರು. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಸಿಗ್ತೀನಿ. ಕಾಯ್ತಾ ಇರ್ರಿ, ನೋಡ್ತಾ ಇರ್ರಿ.